ಜಗತ್ತಿನ ಟಾಪ್ 10 ಸನ್ಸೆಟ್ ಸ್ಪಾಟ್ಸಲ್ಲಿ ತನಹಾ ಲಾಟ್ ಟೆಂಪಲ್ ಕೂಡ ಒಂದಾಗಿದೆ. 16ನೇ ಶತಮಾನದಲ್ಲಿ ಇಲ್ಲಿನ ಋಷಿಮುನಿಯೊಬ್ಬ ದೇವಬಹುಣ ಅಂದರೆ ಸಮುದ್ರ ದೇವತೆಗೆ ಕಟ್ಟಿಸಿದಂತಹ ದೇವಸ್ಥಾನ ಇದು. ಇದರ ವಿಶೇಷತೆ ಏನಪ್ಪಾ ಅಂದರೆ ಸಮುದ್ರ ಮಟ್ಟ ಜಾಸ್ತಿ ಆದಾಗ ಇದು ನೀರಿನಲ್ಲಿ ತೇಲ್ತಾ ಇರತ್ತೆ ಅನ್ಸುತ್ತೆ. ಅದೇ ಸಮುದ್ರ ಮಟ್ಟ ಕೆಳಗೆ ಇಳಿದಾಗ ನೀವು ನಡ್ಕೊಂಡು ಹೋಗಿ ದೇವಸ್ಥಾನವನ್ನು ನೋಡಬಹುದು. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ಈ ದೇವಸ್ಥಾನದ ಗುಹೆಗಳಲ್ಲಿ ಕಪ್ಪು ಬಿಳುಪು ಹಾವುಗಳನ್ನ ನೀವು ತುಂಬ ನೋಡ್ತೀರಾ. ಅದನ್ನು ಜನ ಇಲ್ಲಿ ಈ ದೇವಸ್ಥಾನನ ಕಾಪಾಡಕ್ಕೆ ಇದ್ದಾವೆ ಅಂತ ನಂಬ್ತಾರೆ. ಸಮುದ್ರ ದಂಡೆಯಲ್ಲಿ ಸಾಲಕ್ಕೆ 7 ದೇವಸ್ಥಾನಗಳಿವೆ. ಅದರಲ್ಲಿ ತನಹಾ ಲಾಟ್ ಕೂಡ ಒಂದು. ತನಹಾ ಅಂದರೆ ಭೂಮಿ, ಲಾಟ್ ಅಂದರೆ ಸಮುದ್ರ. ನೀವು ಬಾಲಿಗೆ ಹೋದಾಗ ಈ ದೇವಸ್ಥಾನ ವಿಸಿಟ್ ಮಾಡೋದು ಮರಿಬೇಡಿ. ಅದರಲ್ಲೂ ಸಂಜೆ 4:30ರಿಂದ 6:30 ತುಂಬ ಅಂದರೆ ತುಂಬ ಒಳ್ಳೆ ಟೈಮು. ನಿಮಗೆ ಒಳ್ಳೆ ಪಿಕ್ಚರ್ ತೆಗೆಯೋಕ್ಕೆ ಹಾಗೂ ಒಳ್ಳೆ ಸೀನರಿ ನೋಡೋಕ್ಕೆ. ಬಾಲಿಯ ಇನ್ನಷ್ಟು ಜಾಗಗಳ ಬಗ್ಗೆ ಹೇಳ್ತಾ ಹೋಗ್ತೀವಿ. ನಮ್ಮ ಪೇಜನ್ನ ಫಾಲೋ ಮಾಡಿ. ಮತ್ತೆ ಸಿಗೋಣ.